ಇದನ್ನು ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಒಂದು ದಿವಸ ಪತ್ರಿಕೆಯಲ್ಲಿ ಓದ್ತಿದ್ದೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ, ಹೊಸದಾಗಿರೋ ವಿಷಯ ಏನಲ್ಲ. ಶಾಸ್ತ್ರದ ಮೂಲಕವಾಗಿ ಅದನ್ನೊಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕಷ್ಟೇ. ಈಗ ಈಗಿನ ಕಾಲದಲ್ಲಿ ಗಂಡಸರಿಗಾಗಲಿ ಹೆಣ್ಮಕ್ಳಿಗಾಗಲಿ ಸಂತಾನ ಉತ್ಪಾದನೆ ಮಾಡಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಅವರು ಬಾಡಿಗೆ ತಾಯಂದ್ರನ್ನ ಹುಡುಕಾಡ್ತಾರೆ. ಇದು ನಿಮಗೆಲ್ಲ ಗೊತ್ತಿದಿರ್ಬೇಕು. ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ಓದಿದ್ದೆ, ಬಾಡಿಗೆ ತಾಯಂದ್ರಿಗಿರುವಂಥ ಬೇಡಿಕೆ ಅದೆಲ್ಲ ಹೆಚ್ಚುತ್ತಾ ಇದೆ, ಅದರಿಂದ ಸಾಮಾಜಿಕ ಸಮಸ್ಯೆಗಳು ಕೂಡ ಉಲ್ಬಣಿಸ್ತೇವೆ ಅಂತ ಎಲ್ಲೋ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾತನ್ನು ಹೇಳಿದೆ. ಮಗ ಹುಟ್ಟೋದು ಅಂದರೆ ಸಂತಾನೋತ್ಪಾದನೆ ಆಗೋದು ಅಂದರೆ ಅಷ್ಟು ಸಂತೋಷ ಇರ್ತಿತ್ತು ಅವರಿಗೆ, ನಮ್ಮ ಪ್ರಾಚೀನರಿಗೆ. ಈಗ ಇಲ್ಲಿ ದಶರಥ ವಿಶ್ವಾಮಿತ್ರರ ಜೊತೆ ಮಾತಾಡುವಾಗ ಮಕ್ಕಳು ಹುಟ್ಟುವಂಥ ಅದ್ರ ಬಗ್ಗೆ ಮಾತಾಡುವಂಥ ಪ್ರಶ್ನೆನೂ ಇರಲಿಲ್ಲ. ಹೋಲಿಕೆ ಕೊಡ್ಬೇಕಾದ್ರೆ ಅವನು ಏನು ಬೇರೆ ಹೋಲಿಕೆನೂ ಕೊಡ್ಬೋದಿತ್ತು. ಆದರೆ ಸಂತಾನೋತ್ಪಾದನೆ ಹೋಲಿಕೆಯನ್ನೇ ಕೊಟ್ಟನಲ್ಲ. ಸಂತಾನೋತ್ಪಾದನೆಗೆ, ವಿವಾಹಕ್ಕೆ ಅವರೆಂಥ ಮಹತ್ವ ಕೊಟ್ಟಿದ್ರು ಅನ್ನೋದನ್ನ ಸುಮ್ಮನೆ ಒಂದೆರಡು ಮಾತಿನಲ್ಲಿ ಗಮನಿಸಬೇಕಷ್ಟೆ. ರಣಷ್ಟಸ್ಯ ಯಥಾ ಲಾಭಃ ಯಥಾ ವರ್ಷಃ ಯಥಾ ಹರ್ಷಃ ಮಹೋದಯೇ ತಥೈವಾಗಮನಂ ಮನ್ಯೆ ಸ್ವಾಗತಂತೆ ಮಹಾಮತೆ. ನಾವು ಕಳ್ಕೊಂಡಿರುವಂಥ ಯಾವುದಾದ್ರೂ ವಸ್ತುವನ್ನು ಆಕಸ್ಮಿಕವಾಗಿ ನಾವು ಪಡ್ಕೊಂಡ್ರೆ ನಮಗೆಷ್ಟು ಸಂತೋಷ ಆಗಬೇಕೋ ಅಷ್ಟು ಸಂತೋಷ ಈಗ ನೀವು ಬಂದಾಗ ಆಗಿದೆ. ಹಾಗಾಗಿ ಮಹಾಮುನಿಯೇ, ನೀನು ಬಂದಾಗ ಇಷ್ಟು ಸಂತೋಷಪಟ್ಟಿದ್ದೇನೆ ನಾನು. ನೀನು ಬಂದಂಥ ಕಾರ್ಯವನ್ನು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿದ್ದೆ, ನಿನ್ನ ಉದ್ದೇಶ ಏನು ಅಂತ ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಸಕಲ ವಿಧವಾದಂಥ ಸೇವೆಗೂ ಕೂಡ, ಸಕಲ ವಿಧವಾದಂಥ ದಾನಕ್ಕೂ ಕೂಡ ನೀವು ಪಾತ್ರರಾಗಿದ್ದೀರಿ. ಹಾಗಾಗಿ ನನ್ನ ಅದೃಷ್ಟದಿಂದ ಇಲ್ಲಿ ಬಂದಿದ್ದೀರಿ ನೀವು. ಅದ್ಯಮೇ ಸಫಲಂ ಜನ್ಮ, ಈ ಮಾತುಗಳೆಲ್ಲ ಬೇಕಾದಷ್ಟು ಕೇಳಿದ್ವಿ. ನೀವು ಬಂದಿದ್ದರಿಂದ ನನ್ನ ಜನ್ಮ ಸಫಲ ಆಯಿತು, ನನ್ನ ಜೀವನ ಸಫಲ ಆಯಿತು. ಯಸ್ಮಾತ್ ವಿಪ್ರೇಂದ್ರ ಮದ್ರಾಕ್ಷಂ ಸುಪ್ರಭಾತ ನಿಶಾಮಮ. ಈಗ ನನಗೆ ಬೆಳಗಾದಂಗಾಯಿತು. ಆವಾಗಲೂ ಬೆಳಿಗ್ಗೆ ಎದ್ದು ಆವಾಗ ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಆನ್ನಿಕವನ್ನೆಲ್ಲ ತೀರ್ಸ್ಕೊಂಡು ರಾಜ್ಯಸಭೆಗೆ ಬಂದಿದ್ದವನು ಈಗ ನೀವು ಬಂದಾಗ ಬೆಳಗಾದಂಗಾಯಿತು ಅಂದ. ಸುಪ್ರಭಾತ ನಿಶಾಮಮ. ಪೂರ್ವಂ ರಾಜರ್ಷಿ ಶಬ್ದೇನ ತಪಸಾ ಜ್ಯೋತಿತಪ್ರಭಃ ಬ್ರಹ್ಮರ್ಷಿತ್ವ ಮನುಪ್ರಾಪ್ತಃ ಪೂಜ್ಯೋಸಿ ಬಹುಧಾ ಮಯ. ನೀನು ಸಾಮಾನ್ಯ ಋಷಿ ಅಲ್ಲ, ಮೊದಲು ರಾಜರ್ಷಿ ಆಗಿದ್ದವನು. ಮೊದಲು ರಾಜರ್ಷಿ ಆಗಿದ್ದವನು ಅನ್ನೋದಕ್ಕಿಂತ ಮೊದಲು ರಾಜನಾಗಿದ್ದು, ಆಮೇಲೆ ಋಷಿಯಾಗಿ ರಾಜರ್ಷಿ ಅನಿಸ್ಕೊಂಡು ಮುಂದೆ ಆ ಕ್ಷತ್ರಿಯ ಬಲಕ್ಕೆ ಧಿಕಾರ ಹಾಕಿ ನೀನು ದೇವರ್ಷಿ ಅಂತ ಅನಿಸ್ಕೊಂಡೆ. ದೇವರ್ಷಿಯ ಪಟ್ಟವನ್ನು ನಿನಗೆ ದೇವತೆಗಳು ಕೊಟ್ಟರು, ನಿನಗೆ ಸಮಾಧಾನ ಆಗಲಿಲ್ಲ. ನೀನು ಮುಂದೆ ಮತ್ತಷ್ಟು ಹಠತೊಟ್ಟು ತಪಸ್ಸು ಮಾಡಿ ಕಾಮಕ್ರೋಧಾದಿಗಳು ಒಂದೊಂದೇ ಮೆಟ್ಟಲು ಗೆದ್ದಿ ಮನುಷ್ಯ ಏರಬೇಕಾದ ಹಂತಗಳನ್ನು ನೀನು ಸೂಚನೆ ಮಾಡಿದೆ. ಮುಂದೆ ಅದನ್ನು ನಮಗೆ ವಿಸ್ತಾರವಾಗಿ ನೋಡೋರಿದ್ದೀವಿ. ಮುಂದೆ ಬ್ರಹ್ಮರ್ಷಿ ಅಂತ ಅನ್ಸ್ಕೊಂಡೆ. ಆ ಕಾರಣದಿಂದ ನೀನು ನನಗೆ ಪೂಜ್ಯ ಅಂತ ಹೇಳ್ಕೊಂಡ ರಾಜ. ತದದ್ಭುತಮಿದಂ ಬ್ರಹ್ಮನ್ ಪವಿತ್ರಂ ಪರಮಂ ಮಮ. ಹಾಗಾಗಿ ನೀನು ಬಂದಂತಹ ಸಂಗತಿ ಇದೇನಿದೆ ನನಗೆ ಬಹಳ ಪವಿತ್ರವಾದಂಥ ಸಂಗತಿಯಾಗಿದೆ, ಬಹಳ ಪವಿತ್ರವಾದಂಥ ಸಂದರ್ಭ ಆಗಿದೆ ಇದು. ಶುಭ ಕ್ಷೇತ್ರ ಗತಶ್ಚಾಹಂ ತವ ಸಂದರ್ಶನಾತ್ ಪ್ರಭೋ. ಅದಷ್ಟೇ ಅಲ್ಲ, ನೀನು ಬಂದಿದ್ದರಿಂದ ನಾನು ಯಾವುದೋ ಒಳ್ಳೆ ಉತ್ತಮವಾದ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದಂತಾಯ್ತು. ನಾನು ಕಷ್ಟಪಟ್ಟು ಬೇರೆ ಕ್ಷೇತ್ರಕ್ಕೆ ಪ್ರಯಾಣ ಮಾಡಲೇ ಇಲ್ಲ ಈಗ. ಆದರೂ ನೀವು ಬಂದಿದ್ದರಿಂದ ಈ ಸ್ಥಳ ಏನಿದೆ ಇದು ಕ್ಷೇತ್ರ ಅಂತ ಅನಿಸ್ಕೊಳ್ತು. ನನ್ನ ಪುಣ್ಯ ಇದು ಅಂತ ಹೇಳ್ಕೊಂಡ ರಾಜ. ಬ್ರೂಹಿ ಯಥಾರ್ಥಿತಂ ತುಭ್ಯಂ. ಮಹರ್ಷಿಗಳೇ, ನಿಮ್ಮ ಆಗಮನದ ಕಾರಣ ಏನು ಅಂತ ಅನ್ನೋದನ್ನು ನನಗೆ ತಿಳಿಸಿ. ನಿಮ್ಮ ಆಜ್ಞೆಯಿಂದ ಅನುಗ್ರಹೀತನಾದಂಥ ನಾನು ನನ್ನ ಎಲ್ಲ ಇಷ್ಟಾರ್ಥಗಳನ್ನು ಕೂಡಲೇ ಪಡೆದುಕೊಂಡಿದ್ದೇನೆ. ಸ್ವಲ್ಪವೂ ಸಂಶಯ ಪಡಬೇಡಿ. ಜ್ಞಾನಿಗಳಾದವರೇ, ನಿಮ್ಮ ಆಗಮನದಿಂದ ಮಹಾಪುಣ್ಯ ನನಗೆ ಬಂದಿದೆ. ಹೀಗೆ ಆ ದಶರಥ ಹೇಳಿದಂಥ ಮಾತನ್ನು ಕೇಳಿ ವಿಶ್ವಾಮಿತ್ರರ ಕರ್ಣಗಳಿಗೆ ಮತ್ತು ಮನಸ್ಸುಗಳಿಗೆ ಆನಂದ ಆಯಿತು. ಅಲ್ಲಿಗೆ 18ನೇ ಸರ್ಗ ಮುಕ್ತಾಯ ಆಗಿದೆ. 19ನೇ ಸರ್ಗದಲ್ಲಿ ಈ ಕಥೆ ಮುಂದುವರೆದಿದೆ. ತಚ್ಛುತ್ವ ರಾಜಸಿಂಹಸ್ಯ ವಾಕ್ಯಂ ಅದ್ಭುತಂ ವಿಸ್ತರಂ ಪೃಷ್ಟರೋಮ ಮಹಾತೇಜಾ ವಿಶ್ವಾಮಿತ್ರ ಅಭ್ಯಭಾಷತ. ಅದ್ಭುತವಾದಂಥ ಆ ರಾಜ ಸಾರ್ವಭೌಮನಾದಂಥ ದಶರಥನ ಮಾತನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳ ಸಂತೋಷ ಆಯಿತು. ನಿನ್ನ ಮಾತುಗಳು ನಿನಗೇ ಯೋಗ್ಯ ಆಗಿವೆ. ಇಂಥ ಮಾತುಗಳನ್ನು ನೀನೇ ಆಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ವಂಶದಲ್ಲಿ ಹುಟ್ಟಿದ್ದಿ ನೀನು. ನಿನಗೆ ವಸಿಷ್ಠರಂತಹ ಶ್ರೇಷ್ಠ ಕುಲಗುರುಗಳಿದ್ದಾರೆ. ವಸಿಷ್ಠರ ನಿರ್ದೇಶನದಂತೆ ಎಲ್ಲ ದೈವಿ ಕಾರ್ಯಗಳನ್ನು, ಮಾನುಷಿ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದಿ. ಹಾಗಿರುವಾಗ
ಅಂತಹ ಮಾತುಗಳನ್ನು ನೀನು ಮಾತ್ರ ಆಡ್ಲಿಕ್ಕೆ ಸಾಧ್ಯ. ನನ್ನ ಮನಸ್ಸಿನಲ್ಲಿ ಇರುವಂತಹ ಕಾರ್ಯ ಏನಿದೆ, ಯಾವ ಕಾರ್ಯಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ, ಆ ಕಾರ್ಯವನ್ನು ನಾನು ನಿನ್ನ ಮುಂದೆ ತಿಳಿಸ್ತೇನೆ. ಅದನ್ನು ಈಡೇರಿಸಿ ನೀನು ಸತ್ಯ ಪ್ರತಿಜ್ಞನಾಗು. ನಾನೀಗ ಒಂದು ಸಿದ್ಧಿಯನ್ನು ಪಡ್ಕೊಳ್ಳುವ ಕಾರಣಕ್ಕಾಗಿ ವ್ರತ ನಿಯಮಗಳನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ವ್ರತಾನುಷ್ಠಾನಕ್ಕೆ ಇಬ್ಬರು ರಾಕ್ಷಸರು ವಿಘ್ನವನ್ನು ಉಂಟು ಮಾಡ್ತಿದ್ದಾರೆ. ಅವರು ಕಾಮರೂಪಿಗಳು. ಯಾವಾಗ ಯಾವ ರೂಪ ತಾಳ್ತಾರೋ ಹೇಳಿಕ್ ಬರೋದಿಲ್ಲ. ಅಂಥ ಅದ್ಭುತವಾದ ಶಕ್ತಿ ಇದ್ದವರು ಅವರು. ವ್ರತಾನುಷ್ಠಾನ ಪ್ರಾರಂಭವಾಗಿ ಅದು ಮುಗಿಯೋದ್ರೊಳಗೆ ಆ ರಾಕ್ಷಸರು, ಸುಬಾಹು ಮಾರೀಚ ಅನ್ನುವಂಥ ಇಬ್ಬರು ರಾಕ್ಷಸರು, ರಕ್ತ ಮಾಂಸಗಳನ್ನು ಎಲ್ಲವನ್ನು ತಂದು ನನ್ನ ಯಜ್ಞ ವೇದಿಕೆ ಮೇಲೆ ಸುರಿದು ಅದನ್ನು ಅಪವಿತ್ರಗೊಳಿಸ್ತಾರೆ. ನನ್ನ ನಿಯಮ ನಿಶ್ಚಯಗಳೆಲ್ಲ ಆ ರಾಕ್ಷಸರ ಪ್ರವೃತ್ತಿಯಿಂದಾಗಿ ಹಾಳಾಗ್ತಾ ಇವೆ. ಅದಕ್ಕಾಗಿ ನಾನು ಚಿಂತಿತನಾಗಿದ್ದೇನೆ. ನಾನು ಬೇರೆ ದಾರಿಯನ್ನು ಕಾಣದೆ ನಿನ್ನ ಬಳಿಗೆ ಬಂದಿದ್ದೇನೆ ಇವತ್ತು. ಸತಮೇ ಕ್ರೋಧಮುತ್ಸೃಷ್ಟುಂ ಬುದ್ಧಿರ್ಭವತಿ ಪಾರ್ಥಿವ ತಥಾಭೂತಾ ಹಿತಾಚರ್ಯ ನ ಪಾಪ ತತ್ರ ಮುಚ್ಯತೆ. ನೀನು ವಿಚಾರ ಮಾಡಬಹುದು, ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಈ ವಿಶ್ವಾಮಿತ್ರರ ಕೈಯಿಂದ ಯಾಕೆ ಸಾಧ್ಯ ಆಗಲಿಲ್ಲ? ವಿಶ್ವಾಮಿತ್ರರು ಸಕಲ ಶಸ್ತ್ರಾಸ್ತ್ರಗಳನ್ನು ತಿಳಿದವರು ಮತ್ತು ತಪೋಬಲ ಉಳ್ಳವರು ಕೂಡ. ಅಂಥವರು ಈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಯಾಕೆ ಸಮರ್ಥರಾಗಲಿಲ್ಲ ಅಂತ ನಿನಗೆ ಅನಿಸ್ಬೋದು. ಆದರೆ ನಾನೀಗ ಅವರ ಮೇಲೆ ನನ್ನ ಕೋಪವನ್ನು ಹರಿಯ ಬೀಳಲಿಕ್ಕೆ ಸಮರ್ಥನಾಗಿಲ್ಲ. ಅದಕ್ಕಿದು ಉಚಿತವಾದಂತಹ ಕಾಲವಲ್ಲ. ಏಕೆಂದರೆ ನಾನು ಕೈಗೊಂಡಿರುವಂತಹ ವ್ರತಾನುಷ್ಠಾನದ ಈ ಸಂದರ್ಭದಲ್ಲಿ ಕೋಪ, ಕ್ರೋಧ, ಮೋಹ ಇತ್ಯಾದಿಗಳು ಸಲ್ಲವು. ಅದಕ್ಕಾಗಿ ಏನು ಮಾಡ್ಬೇಕಾದ್ರೆ ನೀನೇನು ಮಾಡಬೇಕು ದಶರಥ ಅಂದರೆ, ಸ್ವಪುತ್ರಂ ರಾಜಶಾರ್ದೂಲಂ ರಾಮಂ ಸತ್ಯಪರಾಕ್ರಮಂ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಮ್ಮೆ ದಾತುಮರ್ಹಸಿ. ನಿನ್ನ ಜ್ಯೇಷ್ಠ ಪುತ್ರನಾದಂತಹ ರಾಮನನ್ನ ನೀನು ನನಗೆ ಕೊಟ್ಟು ಕಳಿಸಬೇಕು. ರಾಜಶಾರ್ದೂಲ ಅಂತ ದಶರಥನಿಗೆ ಅವರು ಸಂಬೋಧನೆ ಮಾಡ್ತಾರೆ. ರಾಮಂ ಸತ್ಯಪರಾಕ್ರಮಂ, ರಾಮನ ಬಗ್ಗೆ ನೀನೇನು ಸಂಶಯ ಪಡಬೇಕಾಗಿಲ್ಲ. ಇಷ್ಟ ಎಳೆಯ ವಯಸ್ಸಿನ ರಾಮ ರಾಕ್ಷಸನ ಕೊಲ್ತಾನೋ ಹೇಗೆ ಅಂತ ಹೇಳಿ ಅವನಿಗೆ ಆ ಪರಾಕ್ರಮ ಇದೆ. ಅವನಿಗೆ ಸತ್ಯ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದ ಹೆಸರದು. ಕಾಕಪಕ್ಷಧರಂ, ಅವನಿಗಿನ್ನೂ ಮೀಸೆ ಗಡ್ಡ ಮಾಡ್ತಿಲ್ಲ. ಕಿವಿಯ ಪಕ್ಕದಲ್ಲಿ ಇದೇನು ಕೂದಲಿರ್ತದೋ ಅದಕ್ಕೆ ಕಾಕಪಕ್ಷ ಅಂತ ಕರೀತಾರೆ. ಹೀಗೆ ಆತ ಇನ್ನೂ 10 ವಯಸ್ಸಿಗೆ ಕಾಲಿಟ್ಟಿದ್ದ ಅಂತ ಗಮನಿಸ್ಬೇಕು. ಶಕ್ತೋಶೇಷ ಮಯಾ ಗುಪ್ತ ದಿವ್ಯೇನ ಸ್ವೇನ ತೇಜಸ ರಾಕ್ಷಸಾಯೇ ವಿಕಾರಾ ತೇಷಾಮಭಿ ವಿಶಾಸನೆ. ನಿನ್ನ ಮಗನನ್ನು ನೀನು ಕಳಿಸಿಕೊಟ್ಟು ಚಿಂತೆ ಮಾಡಬೇಕಾಗಿಲ್ಲ. ನಿನ್ನ ಮಗನ ಸಕಲ ಯೋಗಕ್ಷೇಮವೂ ನನ್ನದು. ಅವನನ್ನು ಕರ್ಕೊಂಡು ಹೋಗಿ ನನ್ನ ನಿರ್ದೇಶನದಲ್ಲಿ ಆತ ಆ ರಾಕ್ಷಸರನ್ನು ಸಂಹಾರ ಮಾಡುವಂತೆ ನಾನು ನೋಡ್ಕೊಳ್ತೀನಿ ಅಂದ್ರು ವಿಶ್ವಾಮಿತ್ರರು. ಶ್ರೇಯಶ್ಚಾಸ್ಮೇ ಪ್ರದಾಸ್ಯಾಮಿ ಬಹುರೂಪಂ ನ ಸಂಶಯ ತ್ರಯಾಣಾಮಪಿ ಲೋಕಾನಾಂ ಏನ ಖ್ಯಾತಿಂ ಗಮಿಷ್ಯತಿ. ಅದಲ್ಲದೆ ವಿಶ್ವಾಮಿತ್ರರು ಒಂದು ಹಿಂಟ್, ಒಂದು ಸೂಚನೆ ಕೊಟ್ಟರು ರಾಜನಿಗೆ. ಅದು ಅವನಿಗೆ ಅರ್ಥ ಆಗಲಿಲ್ಲ ಆ ಸಂದರ್ಭದಲ್ಲಿ. ತಾನೇನೋ ಮಕ್ಕಳ ಮದುವೆ ಮಾಡಿಬಿಡಬೇಕು, ಮಕ್ಕಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿ ಸಂತೋಷ ಪಡಬೇಕು ಅಂತ ಆತ ಮನಸ್ಸಿನಲ್ಲಿ ಮಂಡಿಗೆ ತಿಂತಿದ್ದ. ವಿಶ್ವಾಮಿತ್ರರಲ್ಲಿ ಬಂದು ತಮ್ಮ ಯಜ್ಞವನ್ನು ರಕ್ಷಣೆ ಮಾಡಿಕೊಳ್ಳುವುದಲ್ಲದೆ ತನ್ನ ಬರೇ ರಾಮ ಲಕ್ಷ್ಮಣರದಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರಿಗೂ ಮದುವೆ ತಾನು ಮಾಡಿ ಮುಗಿಸೋನಿದ್ದೇನೆ ಅಂತ ಸೂಚನೆ ಕೊಟ್ಟರು. ಅದು ನಮ್ಗೆ ಅರ್ಥ ಆಗಲಿಲ್ಲ. ಶ್ರೇಯಶ್ಚಾಸ್ಮೇ ಪ್ರದಾಸ್ಯಾಮಿ, ದೀರ್ಘ ವಿಪುಲವಾದ ಶ್ರೇಯಸ್ಸನ್ನ ಈ ರಾಮ ಲಕ್ಷ್ಮಣರಿಗೆ ನಾನು ಕೊಡವನಿದ್ದೇನೆ. ಬಹುರೂಪಂ, ಅದೇನೋ ಒಂದು ರೂಪದ್ದಲ್ಲ, ಬಹುರೂಪವಾದದ್ದು. ಆತ ಜೀವಮಾನ ತನಕ ಉಪಯೋಗ ಆಗಿರ್ಬೇಕು ಅವನಿಗೆ. ಅಂತ ಶ್ರೇಯಸ್ಸನ್ನು ಅವನಿಗೆ ನಾನು ಕೊಡವನಿದ್ದೇನೆ. ನೀನು ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ, ನಿನ್ನ ಬಂಧು ಬಾಂಧವನ್ನ ಕರ್ಕೊಂಡು ಹೋಗಿ ಕನ್ಯಾ ದರ್ಶನಕ್ಕೋಸ್ಕರ ಅಲ್ಲಿ ಅಡ್ಡಾಡುವ ಪ್ರಸಂಗವೇ ಇಲ್ಲ. ನಾನೆಲ್ಲ ಆಲೋಚನೆ ಮಾಡಿ ಬಂದಿದ್ದೇನೆ ಅಂತ ಅವ್ರು ನೆನಪು ಮಾಡಿದ್ರು. ಅದು ಅವನಿಗೆ ಗೊತ್ತಾಗ್ಲಿಲ್ಲ ರಾಜನಿಗೆ ಆ ಸಂದರ್ಭದಲ್ಲಿ. ಇಷ್ಟೇ, 3 ಲೋಕದಲ್ಲೂ ಆತನ ಖ್ಯಾತಿ ಕೂಡ ಹರಡುವಂತೆ ನಾನು ಮಾಡ್ತೇನೆ ಅಂದ್ರು ವಿಶ್ವಾಮಿತ್ರರು. ನಚ ನೌ ರಾಮವಾಸಾದ್ಯ ತತ್ತೌ ಸ್ಥಾನಂ ಶಕ್ತೌ ಸ್ಥಾನಂ ಕಥಂಚನ ನ ಚ ತೌ ರಾಮಮಾಸಾದ್ಯ ಶಕ್ತೌ ಸ್ಥಾತುಂ ಕಥಂಚನ ನ ಚ ತೌ ರಾಘವಾದನ್ಯಃ ಹಂತುಂ ಉತ್ಸಹತೆ ಪುಮಾನ್. ಮತ್ತು ಆ ಇಬ್ಬರು ರಾಕ್ಷಸರೇನಿದ್ದಾರೆ, ಶಿವನ ವರದಿಂದ ಬ್ರಹ್ಮನ ವರದಿಂದ ಅವರು ಅವಧ್ಯರಾಗಿದ್ದಾರೆ.
ರಾಮ ಬಿಟ್ಟರೆ ಬೇರೆ ಯಾರೂ ಕೂಡ ಆ ರಾಕ್ಷಸನ್ನು ಕೊಲ್ಲಲಿಕ್ಕೆ ಸಮರ್ಥ ಅಲ್ಲ. ಹಾಗಾಗಿ ನೀನು ರಾಮ ಲಕ್ಷ್ಮಣರನ್ನೇ ಕಳಿಸ್ಬೇಕು. ಅದು ವಿಶ್ವಾಮಿತ್ರರ ಆಗ್ರಹ ಆಗಿತ್ತು. ಹೀಗೆ ವಿಶ್ವಾಮಿತ್ರರು ರಾಜನಿಗೆ ರಾಮ ಲಕ್ಷ್ಮಣರನ್ನು ಕಳಿಸಬೇಕು ಅಂತ ಒತ್ತಾಯ ಮಾಡಿದರು. ಅವರು ಹೇಳುವಂಥ ಇನ್ನೂ ಕೆಲವು ಮಾತುಗಳು ಮತ್ತು ರಾಜ ಅವರ ಮಾತನ್ನು ಕೇಳಿ ಭಯಪಟ್ಟಂತಹ ಘಟನೆಗಳೇನಿವೆ ಅದನ್ನು ನಾಳೆ ದಿವಸ ನೋಡೋಣ.